ಗುರುವಾರ ಮಾಡಿದಂಥ ಈವ್ನಿಂಗ್ ವರ್ಕೌಟ್ನ ನೋಡೋಣ ಬನ್ನಿ. ಮೂಡುಬಿದ್ರೆಯಲ್ಲಿ 5 ಗಂಟೆ ಆಗಿದ್ರು ಇಷ್ಟು ಬಿಸಿಲಿತ್ತು. ಮೂಡುಬಿದ್ರೆಯಲ್ಲಿ ಆಲ್ ಇಂಡಿಯಾ ಯೂನಿವರ್ಸಿಟಿ ಗೇಮ್ ನಡೀತಾ ಇದೆ. ಹಾಗಾಗಿ ಅಲ್ಲಿ ಈವ್ನಿಂಗ್ ನಮಗೆ ಗ್ರೌಂಡ್ ಸಿಗಲ್ಲ, ಬಟ್ ಬೆಳಗ್ಗೆ ನಮಗೆ ಕಂಪಲ್ಸರಿ ಆಗಿ ಗ್ರೌಂಡ್ ಸಿಗುತ್ತೆ. ಅದಕ್ಕೋಸ್ಕರ ನಾವು ರೋಡಲ್ಲಿ ವಾರ್ಮ್ ಅಪ್ನ ಮಾಡ್ಕೊಂಡ್ವಿ. ಗ್ರೌಂಡ್ ಕೆಳಗಡೆ ಅಲ್ಲಿ ಮಡ್ ಗ್ರೌಂಡ್ ಇದೆ. ಹಾಗೆ ಇವತ್ತಿನ ವರ್ಕೌಟ್ ಅಂತೂ ಮಸ್ತ್ ಇತ್ತು ಗುರು. ಯಾಕಪ್ಪ ಅಂತಂದ್ರೆ ಇವತ್ತಿನ ವರ್ಕೌಟು ಎಲ್ರಿಗೂ ತುಂಬಾ ಒಂದು ಜೋಶ್ ಬಂತು. ಯಾವ ರೀತಿ ಇತ್ತಂದ್ರೆ ನಮ್ಮ ವರ್ಕೌಟು ಆ ಸಿಂಗಲ್ ಲೈನ್ ಮಾಡಿಬಿಟ್ಟು ವಿಸಿಲ್ ಹೊಡೆದಾಗೆ ಲಾಸ್ಟ್ ಇರುವಂಥ ವ್ಯಕ್ತಿ ಸ್ಪೀಡಾಗಿ ಮುಂದೆ ಬಂದು ಕವರ್ ಆಗೋದು. ಈ ರೀತಿ ಪ್ರತಿಯೊಬ್ಬರಿಗೂ ಸ್ಪ್ರಿಂಟ್ ಹೊಡೆಯೋ ಚಾನ್ಸ್ ಸಿಕ್ತಿತ್ತು ಈ ಒಂದು ವರ್ಕೌಟಲ್ಲಿ. ಹಾಗಾಗಿ ಹುಡುಗರಿಗೆ ತುಂಬ ಇಷ್ಟ ಆಗುತ್ತೆ ಈ ಒಂದು ವರ್ಕೌಟ್ ಇವತ್ತಿಂದು. ಇದರಿಂದ ಏನು ಯೂಸ್ ಆಗುತ್ತೆ ಅಂತಂದ್ರೆ ಥರ್ಡ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ನಾವು ಕವರ್ ಆಗಿಬಿಟ್ಟು ಮುಂದಿರುವಂಥ ವ್ಯಕ್ತಿ ಜೊತೆ ಅವ್ರ ಸ್ಪೀಡ್ನ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ಈ ವರ್ಕೌಟ್ನ ಇವತ್ತು ಮಾಡಿಸಿದ್ವಿ ಈವ್ನಿಂಗ್ ಒಳಗಡೆ. ಜಸ್ಟ್ 3 ಕಿಲೋಮೀಟ್ರ್ ಕರ್ಕೊಂಡು ಹೋಗಿದ್ದು, ಜಾಸ್ತಿ ಓಡಿಸಿಲ್ಲ. ಯಾಕಂತಂದರೆ ರ್ಯಾಲಿ ಹತ್ರ ಬರೋದ್ರಿಂದ ನಾವು ವರ್ಕೌಟ್ಗಳನ್ನ ಸಿಂಪಲ್ ಮಾಡ್ತಾ ಇದ್ದೀವಿ. ನಮ್ಮ ಹುಡುಗರು ಎಷ್ಟು ಹೇಳಿದ್ರು ಕೇಳಲ್ಲ, ಲಾಸ್ಟಿಗೆ ಒಂದು ಸ್ಪ್ರಿಂಟ್ ಬೇಕೇ ಬೇಕಂತಾರೆ. ಅದಕ್ಕೋಸ್ಕರ ಲಾಸ್ಟಿಗೆ ನಾವು 100 ಮೀಟರ್ ಸ್ಪ್ರಿಂಟ್ನ ಪ್ರತಿ ವರ್ಕೌಟ್ ಎಂಡಲ್ಲೂ ಮಾಡಿಸ್ತೀವಿ. ಮಾತು ಕೇಳದೆ ಇದ್ದಾಗ ಈ ಥರ ಪನಿಷ್ಮೆಂಟ್ ಕೂಡ ಸಿಗ್ತಿರುತ್ತೆ. ಇದೆಲ್ಲ ಆದಮೇಲೆ ಸ್ವಲ್ಪ ಎಕ್ಸಸೈಸ್ನ ಮಾಡ್ಕೊಂಡು, ಸ್ವಲ್ಪ ವರ್ಕೌಟು ಹಾರ್ಡ್ ಆಗಿತ್ತು ಬೆಳಗ್ಗೆ. ಹಾಗಾಗಿ ಹುಡುಗರಿಗೆ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ಗಳನ್ನ ಜಾಸ್ತಿ ಮಾಡಿಸಿದ್ವಿ ಲೆಗ್ಗಿಗೆ. ಇಂಪಾರ್ಟೆಂಟ್ ಈಗ ನಾವು ಲೆಗ್ಗಿಗೆ ಕೊಡ್ತಾ ಇದ್ದೀವಿ. 4 5 6 back. Go.